ಓಂ ನಮಃ ಶಿವಾಯ. ಶ್ರೀಮಾತ್ರೆಯೇ ನಮಃ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭಾಶಯಗಳು. ಜುಲೈ 4, 5 ಮತ್ತು 6 ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬೆಳವಣಿಗೆಗಳು, ಹೊಸ ಪರಿಚಯಸ್ಥರು, ಕುಟುಂಬ ವಿಷಯಗಳು, ಆರ್ಥಿಕ ಅವಕಾಶಗಳು, ಉದ್ಯೋಗ, ವ್ಯವಹಾರ ಮತ್ತು ಶ್ರೀರಾಮನ ಕೃಪೆಯಿಂದಾಗಿ ಶುಭ ಸೂಚನೆಗಳ ಬಗ್ಗೆ ವಿವರವಾಗಿ ಮಾತನಾಡೋಣ. ಈ ಫಲಿತಾಂಶಗಳನ್ನು ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಿಸಿದ ನಿಖರವಾದ ಫಲಿತಾಂಶಗಳಾಗಿ ಪರಿಗಣಿಸದೆ ಈ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಯೋತಿಷ್ಯ ವಿಶ್ಲೇಷಣೆಯಾಗಿ ಮಾತ್ರ ಪರಿಗಣಿಸಿ. ನಿಮ್ಮ ಪ್ರಯತ್ನಗಳು, ನಿಮ್ಮ ನಿರ್ಧಾರಗಳು, ನಿಮ್ಮ ನೀತಿವಂತ ಜೀವನ, ದೇವರ ಮೇಲಿನ ನಿಮ್ಮ ನಂಬಿಕೆ ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಈ 3 ದಿನಗಳಲ್ಲಿ ಈ ರಾಶಿಚಕ್ರ ಚಿಹ್ನೆಗೆ ಯಾವ ಶುಭ ಚಿಹ್ನೆಗಳು ಕಂಡುಬರುತ್ತವೆ ಎಂಬುದನ್ನು ತಿಳಿಯೋಣ. ಜ್ಯೋತಿಷ್ಯ ವಿಶ್ಲೇಷಣೆಗಳು ಈ 3 ದಿನಗಳಲ್ಲಿ ಈ ರಾಶಿಚಕ್ರ ಚಿಹ್ನೆಗೆ ಕೆಲವು ವಿಶೇಷ ಬೆಳವಣಿಗೆಗಳನ್ನು ನೀವು ನೋಡಬಹುದು ಎಂದು ಸೂಚಿಸುತ್ತದೆ. ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಜನರು ನಡೆಸುವ ಸಂಭಾಷಣೆಗಳು ಸಾಮಾನ್ಯವೆಂದು ತೋರುವ ಹಿಂದೆ ವಿಶೇಷ ಅರ್ಥವನ್ನು ಹೊಂದಿರಬಹುದು. ಅದಕ್ಕಾಗಿಯೇ ಈ 3 ದಿನಗಳಲ್ಲಿ ಪ್ರತಿಯೊಂದು ಘಟನೆಯನ್ನು ನಿರ್ಲಕ್ಷಿಸದೆ ಶಾಂತವಾಗಿ ಗಮನಿಸುವುದು ಅವಶ್ಯಕ. ಭಗವಾನ್ ರಾಮನ ಆಶೀರ್ವಾದ ಹೊಂದಿರುವವರು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡುತ್ತಾರೆ. ಹಿರಿಯರು ಹೇಳುವಂತೆ ನೀವು ಅದನ್ನು ಮೊದಲು ಸಣ್ಣ ಚಿಹ್ನೆಗಳ ರೂಪದಲ್ಲಿ ಅನುಭವಿಸುವಿರಿ, ಒಂದೇ ಬಾರಿಗೆ ಅಲ್ಲ. ಅಂತಹ ಚಿಹ್ನೆಗಳನ್ನು ಗುರುತಿಸುವ ಅದೃಷ್ಟ ನಿಮ್ಮದಾಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನಿಮಗೆ ಬರುವ ಅವಕಾಶಗಳು ನೀವು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಆತುರದ ನಿರ್ಧಾರಗಳಿಗಿಂತ ತಾಳ್ಮೆ ಮತ್ತು ಬುದ್ಧಿವಂತಿಕೆಯು ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ. ಈ 3 ದಿನಗಳಲ್ಲಿ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಸ್ವಾಗತಿಸಿ. ಕೆಲವು ಜನರು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾವುದಾದರೂ ರೂಪದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ನಂಬುತ್ತಾರೆ. ಅದು ಸಂಬಂಧಿಯಾಗಿರಬಹುದು, ಅದು ನಿಮ್ಮ ಸ್ನೇಹಿತ, ಕೆಲಸಕ್ಕೆ ಸಂಬಂಧಿಸಿದ ವ್ಯಕ್ತಿ ಅಥವಾ ಹಳೆಯ ಪರಿಚಯವಾಗಿರಬಹುದು. ಅವರು ಬಹಳ ದಿನಗಳ ನಂತರ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತಾರೆ. ಆ ವ್ಯಕ್ತಿಯ ಆಗಮನದೊಂದಿಗೆ ಹೊಸ ಆಲೋಚನೆ, ಹೊಸ ಮಾಹಿತಿ ಅಥವಾ ಹೊಸ ಅವಕಾಶವು ನಿಮಗೆ ಬರುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಯಾರನ್ನು ಕಡಿಮೆ ಅಂದಾಜು ಮಾಡಬೇಡಿ. ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸುವ ಜನರು ಸಾಮಾನ್ಯ ಸಂದರ್ಭಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ, ಆದರೆ ಅವರ ಮಾತುಗಳು, ಅವರ ಸಲಹೆಗಳು ಅಥವಾ ಅವರ ಸಂಪರ್ಕಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ಭಗವಾನ್ ರಾಮನು ತನ್ನ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಸ್ವೀಕರಿಸಿದಂತೆಯೇ ನೀವು ಸಹ ಅವರನ್ನು ನಮ್ರತೆಯಿಂದ ಸ್ವೀಕರಿಸಬೇಕು. ನೀವು ಚೆನ್ನಾಗಿ ವರ್ತಿಸಿದರೆ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುವುದು, ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳುವುದು ಮತ್ತು ಅಗತ್ಯವಿದ್ದರೆ ಅವರಿಗೆ ಸಹಾಯ ಮಾಡುವುದು ಮುಂತಾದ ಸಣ್ಣ ವಿಷಯಗಳು ಸಹ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಹೆಸರನ್ನು ತರಬಹುದು. ಈ ಅವಧಿಯಲ್ಲಿ ನೀವು ಮಾಡುವ ಒಳ್ಳೆಯ ಕಾರ್ಯಗಳು ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಬಳಿಗೆ ಬರಳುವ ಸಾಧ್ಯತೆ ಹೊಂದಿದೆ. ಅದಕ್ಕಾಗಿಯೇ ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ನಿರ್ಧಾರದ ಸಮಯವನ್ನು ಅನುಸರಿಸುವುದು ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ಸ್ಥಗಿತಗೊಂಡಿದ್ದ ಕೆಲಸವು ಈಗ ಮತ್ತೆ ಚಲಿಸಲು ಪ್ರಾರಂಭಿಸುವ ಸಾಧ್ಯತೆ ಇದೆ. ನೀವು ಅರ್ಜಿ ಸಲ್ಲಿಸಿದ ಕೆಲಸದ ಬಗ್ಗೆ ನಿಮಗೆ ಮಾಹಿತಿ ಸಿಗಬಹುದು. ಇದು ಬಹಳ ಸಮಯವಾಗಿದೆ. ಬಾಕಿ ಇರುವ ಫೈಲ್ ಮುಂದಕ್ಕೆ ಹೋಗಬಹುದು. ವ್ಯವಹಾರದಲ್ಲಿ ಸ್ಥಗಿತಗೊಂಡ ಒಪ್ಪಂದ ಮತ್ತೆ ಪ್ರಾರಂಭವಾಗಬಹುದು. ಕೆಲವೊಮ್ಮೆ ಸಣ್ಣ ಬದಲಾವಣೆಗಳು ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಿರುತ್ತವೆ. ಆದ್ದರಿಂದ ಈ ದಿನಗಳಲ್ಲಿ ನೀವು ಭೇಟಿಯಾಗುವ ಕರೆಗಳು, ಸಂದೇಶಗಳು ಅಥವಾ ಜನರನ್ನು ನಿರ್ಲಕ್ಷಿಸಬೇಡಿ. ಪ್ರತಿಯೊಂದು ಅವಕಾಶವನ್ನು ತಾಳ್ಮೆಯಿಂದ ಪರೀಕ್ಷಿಸಿ. ಈ ಸಮಯದಲ್ಲಿ ನಿಮ್ಮ ಆಲೋಚನಾ ವಿಧಾನದಲ್ಲೂ ಬದಲಾವಣೆ ಕಂಡುಬರಬಹುದು. ಹಿಂದೆ ಅಸಾಧ್ಯವೆಂದು ಪರಿಗಣಿಸಲಾಗಿದ್ದ ವಿಷಯಗಳು ಈಗ ಸಾಧ್ಯವೆಂದು ತೋರಬಹುದು. ನೀವು ನಿಮ್ಮ ಬಗ್ಗೆ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಂಡರೆ ನಿಮ್ಮ ಮುಂದೆ ಇರುವ ಎಲ್ಲ ಅಡೆತಡೆಗಳು ಒಂದೊಂದಾಗಿ ಸ್ಥಳದಲ್ಲಿ ಬೀಳುತ್ತವೆ. ನಿಮಗೆ ಜಯಿಸುವ ಶಕ್ತಿ ಇದೆ. ರಾಮನ ನಾಮ ಜಪಿಸುವುದರಿಂದ ಮನಸ್ಸಿಗೆ ಧೈರ್ಯ ಬರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ರಾಮನ ನಾಮ ಜಪಿಸುವುದರಿಂದ ಮನಸ್ಸಿನ ಶಾಂತಿ ಹೆಚ್ಚಾಗುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ನಿಮ್ಮ ಮನೆಯ ವಾತಾವರಣದಲ್ಲಿ ಹೊಸ ಸಕಾರಾತ್ಮಕ ಬದಲಾವಣೆಯ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರ ನಡುವಿನ ವಿವಾದಗಳು ಕಡಿಮೆಯಾಗಬಹುದು ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗಬಹುದು. ದೀರ್ಘಕಾಲದಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮೊಂದಿಗೆ ಮಾತನಾಡಲು ಬರಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಯೂ ಇದೆ. ಮನೆಯಲ್ಲಿ ಸಂತೋಷವನ್ನು ಹೆಚ್ಚಿಸುವ ಸುದ್ದಿ ಅದನ್ನು ಕೇಳಬಹುದು. ಅಂತಹ ಸಮಯದಲ್ಲಿ ನೀವು ಎಲ್ಲರನ್ನೂ ಗೌರವಿಸುತ್ತಾ ಮುನ್ನಡೆದರೆ ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತವೆ. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಬರುವ ಅವಕಾಶಗಳು ಮೊದಲಿಗೆ ಚಿಕ್ಕದಾಗಿ ಕಾಣಬಹುದು, ಆದರೆ ಅವುಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವವರು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ.
ಅದಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಬರುವ ಪ್ರತಿಯೊಂದು ಅವಕಾಶವನ್ನು ತಿರಸ್ಕರಿಸುವ ಮೊದಲು 2 ಬಾರಿ ಯೋಚಿಸಿ. ಒಂದು ಸಣ್ಣ ಪರಿಚಯ, ಒಂದು ಸಣ್ಣ ಸಭೆ ಅಥವಾ ಒಂದು ಸಣ್ಣ ಆಹ್ವಾನವು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ನೀವು ಶ್ರೀರಾಮನ ಅನುಗ್ರಹವನ್ನು ಪಡೆದಾಗ ಸ್ವಾಭಾವಿಕವಾಗಿ ಬದಲಾಗುತ್ತೀರಿ. ಈ 3 ದಿನಗಳು ಭರವಸೆ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭವಾಗುತ್ತದೆ. ಆದರೆ ಸ್ವಾಗತಿಸುತ್ತೇವೆ. ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವ ನಿಮ್ಮ ಪ್ರಯತ್ನಗಳಿಗೆ ಇದು ಉತ್ತಮ ಆರಂಭವಾಗಲಿದೆ ಎಂದು ನಿಮ್ಮ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿ. ಈ 3 ದಿನಗಳಲ್ಲಿ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ನಿರ್ಧಾರವನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಸೂಕ್ತ. ಈ ಸಮಯದಲ್ಲಿ ಈ ರಾಶಿಚಕ್ರ ಚಿಹ್ನೆಯವರಿಗೆ ಆದಾಯಕ್ಕೆ ಸಂಬಂಧಿಸಿದ ಹೊಸ ಅವಕಾಶಗಳ ಸೂಚನೆಗಳಿದ್ದರೂ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಮುಂದುವರಿಯುವುದು ಅವಶ್ಯಕ. ಯಾರಾದರೂ ನಿಮಗೆ ದೊಡ್ಡ ಲಾಭದ ಬಗ್ಗೆ ಹೇಳಿದರೂ ಸಹ ನೀವು ತಕ್ಷಣ ಅವರನ್ನು ನಂಬಬಾರದು ಮತ್ತು ಎಲ್ಲ ವಿವರಗಳನ್ನು ತಿಳಿದುಕೊಂಡ ನಂತರವೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಕಠಿಣ ಪರಿಶ್ರಮವು ಪ್ರತಿಫಲವನ್ನು ತರುವ ಸಾಧ್ಯತೆ ಇದ್ದರೂ ಆ ದರವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು. ಹಿಂದೆ ಮಾಡಿದ ಕಠಿಣ ಪರಿಶ್ರಮವು ಈಗ ಕ್ರಮೇಣ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಪರಿಚಯವಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಗಬಹುದು. ನೀವು ಆ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದರೆ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹಿರಿಯರಿಂದ ಸಲಹೆ ಪಡೆಯುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಮತ್ತು ಉಳಿತಾಯದತ್ತ ಗಮನ ಹರಿಸಿ. ಗಮನ ಹರಿಸುವುದರಿಂದ ಮುಂಬರುವ ದಿನಗಳಲ್ಲಿ ಆರ್ಥಿಕ ಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಮಾಹಿತಿಯು ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆ ಇದೆ. ಅದು ಉದ್ಯೋಗ, ವ್ಯವಹಾರ ಅಥವಾ ಕುಟುಂಬಕ್ಕೆ ಸಂಬಂಧಿಸಿರಬಹುದು. ಕೆಲವೊಮ್ಮೆ ಒಂದು ಸಣ್ಣ ಫೋನ್ ಕರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಒಂದು ಸಂದೇಶವು ನಿಮ್ಮನ್ನು ಹೊಸ ಭರವಸೆಗಳಿಂದ ತುಂಬಿಸಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮಗೆ ಬರುವ ಪ್ರತಿಯೊಂದು ಮಾಹಿತಿಯ ಬಗ್ಗೆಯೂ ಹೆಚ್ಚು ಗಮನ ಹರಿಸಿ. ನಿಮಗೆ ತಿಳಿದಿರುವ ಯಾರೊಬ್ಬರಿಂದ ಉತ್ತಮ ಅವಕಾಶದ ಬಗ್ಗೆ ನೀವು ಮಾಹಿತಿಯನ್ನು ಪಡೆಯಬಹುದು. ನೀವು ಹಿಂದೆ ಮಾಡಿದ ಉತ್ತಮ ಸಂಪರ್ಕಗಳು ಈಗ ಉಪಯೋಗಕ್ಕೆ ಬರಬಹುದು. ನೀವು ಒಮ್ಮೆ ನೀಡಿದ ಸಹಾಯವು ಈಗ ನಿಮಗೆ ಇನ್ನೊಂದು ರೂಪದಲ್ಲಿ ಬರಬಹುದು. ಶ್ರೀರಾಮನ ಕೃಪೆಯಿಂದ ವಿಳಂಬವಾದ ಕೆಲಸಗಳು ಸಹ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಹತಾಶೆಯ ಬದಲು ನಿಮ್ಮ ಭರವಸೆಗಳನ್ನು ಹೆಚ್ಚಿಸಿಕೊಳ್ಳಿ. ಪ್ರತಿದಿನ ಹೊಸ ಅವಕಾಶಗಳನ್ನು ತರಬಹುದು ಎಂಬ ನಂಬಿಕೆಯೊಂದಿಗೆ ಮುಂದುವರಿಯಿರಿ. ಅನೇಕ ಜನರು ಎಸ್ ಅಕ್ಷರಕ್ಕಾಗಿ ಕುತೂಹಲದಿಂದ ಕಾಯುತ್ತಿದ್ದಾರೆ. ಈ ಪತ್ರವು ಒಬ್ಬ ವ್ಯಕ್ತಿಯನ್ನು ಉಲ್ಲೇಖಿಸಬೇಕಾಗಿಲ್ಲ. ಅದು ಒಂದು ಸಂಸ್ಥೆಯ ಹೆಸರಾಗಿರಬಹುದು, ಒಂದು ಸ್ಥಳವಾಗಿರಬಹುದು, ಒಂದು ಯೋಜನೆಯಾಗಿರಬಹುದು. ಅದು ಒಂದು ನಿಮಗೆ ಉಪಯುಕ್ತವಾಗಬಹುದಾದ ವ್ಯಾಪಾರ ಕಂಪನಿ ಅಥವಾ ಹೊಸ ಪರಿಚಯಸ್ಥರಾಗಿರಬಹುದು. ಆದ್ದರಿಂದ ಈ 3 ದಿನಗಳಲ್ಲಿ ಎಸ್ ಅಕ್ಷರ ಎಲ್ಲೆಲ್ಲಿ ಕಾಣಿಸಿಕೊಂಡರೂ ಅದನ್ನು ಕೇವಲ ಒಂದು ಚಿಹ್ನೆಯಾಗಿ ಪರಿಗಣಿಸಿ ಮತ್ತು ಬುದ್ಧಿವಂತಿಕೆಯಿಂದ ಪರೀಕ್ಷಿಸಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬರುವ ಅವಕಾಶಗಳು ತುಂಬ ಸಾಮಾನ್ಯವೆಂದು ತೋರುತ್ತವೆ, ಆದರೆ ಅವುಗಳ ಹಿಂದೆ ಒಂದು ಉತ್ತಮ ಭವಿಷ್ಯವಿದೆ. ಆದ್ದರಿಂದ ನೀವು ಯಾರೊಂದಿಗೆ ಮಾತನಾಡುತ್ತೀರೋ ಅವರಿಗೆ ಗೌರವದಿಂದ ಮಾತನಾಡಿ. ಪ್ರತಿ ಸಭೆಯನ್ನು ಮೌಲ್ಯಯುತವೆಂದು ಪರಿಗಣಿಸಿ. ನಿಮ್ಮ ಮಾತು ಮತ್ತು ನಡವಳಿಕೆಯು ನಿಮಗೆ ಹೊಸ ಅವಕಾಶಗಳು ತರಬಹುದು. ನಮ್ರತೆ ಇರುವಲ್ಲಿ ಯಶಸ್ಸಿನ ಹಾದಿ ತೆರೆದುಕೊಳ್ಳುತ್ತದೆ ಎಂಬುದನ್ನು ನೆನಪಿಡಿ. ಈ ಸಮಯದಲ್ಲಿ ಕುಟುಂಬ ಸದಸ್ಯರ ನಡುವಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ವಿಷಯಗಳನ್ನು ವ್ಯಕ್ತಪಡಿಸಲು ಅವಕಾಶ ಸಿಗಬಹುದು. ಮನೆಯಲ್ಲಿ ಶಾಂತಿಯುತ ವಾತಾವರಣ ಸೃಷ್ಟಿಯಾದರೆ ಪ್ರತಿಯೊಂದು ಕೆಲಸದಲ್ಲಿಯೂ ಉತ್ಸಾಹ ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುತ್ತದೆ. ಹಿರಿಯರ ಆಶೀರ್ವಾದ ಪಡೆದು ಅವರ ಸೂಚನೆಗಳನ್ನು ಪಾಲಿಸುವುದರಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಮನೆಯಲ್ಲಿ ಶುಭ ಚಟುವಟಿಕೆಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಸೂಚನೆಗಳು ಇರಬಹುದು. ದೂರ ನಿಮ್ಮ ಸಂಬಂಧಿಕರು ನಿಮ್ಮನ್ನು ಮತ್ತೆ ಸಂಪರ್ಕಿಸುವ ಸಾಧ್ಯತೆ ಇದೆ. ನೀವು ಹಳೆಯ ಕುಂದುಕೊರತೆಗಳನ್ನು ಮರೆತು ಹೊಸ ಸಂಬಂಧಗಳನ್ನು ಉಳಿಸಿಕೊಂಡರೆ ಕುಟುಂಬದ ಬಲವು ಮತ್ತಷ್ಟು ಹೆಚ್ಚಾಗುತ್ತದೆ. ಕುಟುಂಬ ಸಂಬಂಧಿಗಳಿಗೆ ಶ್ರೀರಾಮನು ನೀಡಿದ ಮಹತ್ವವು ನೀವು ನೆನಪಿಸಿಕೊಂಡು ಪರಸ್ಪರ ಗೌರವದಿಂದ ಮುನ್ನಡೆದರೆ ಮನೆಯಲ್ಲಿ ಸಂತೋಷ ಮತ್ತು ಐಕ್ಯತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಶ್ರೀರಾಮನನ್ನು ಸ್ಮರಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ.
ವಿಶೇಷವಾಗಿ ಈ 3 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಆತಂಕವನ್ನು ಕಡಿಮೆ ಮಾಡಲು ಆಧ್ಯಾತ್ಮಿಕತೆಯು ಉತ್ತಮ ಆಧಾರವಾಗಬಹುದು. ಮನೆಯನ್ನು ಸ್ವಚ್ಛವಾಗಿಡಿ. ಪೂಜಾ ಸಭಾಂಗಣದಲ್ಲಿ ದೀಪ ಹಚ್ಚುವ ಮತ್ತು ಭಕ್ತಿಯಿಂದ ಶ್ರೀರಾಮನ ಹೆಸರನ್ನು ಜಪಿಸುವ ನಿಯಮಗಳನ್ನು ಪಾಲಿಸುವುದರಿಂದ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಬಹುದು. ಪೂಜೆಗಳಲ್ಲಿ ಮಾತ್ರವಲ್ಲದೆ ನಮ್ಮ ನಡವಳಿಕೆಗಳಲ್ಲೂ ಆಧ್ಯಾತ್ಮಿಕ ಶಕ್ತಿಯನ್ನು ಕಾಣಬೇಕು. ಪ್ರಾಮಾಣಿಕವಾಗಿ ಮಾತನಾಡುವುದು, ಇತರರಿಗೆ ಸಹಾಯ ಮಾಡುವುದು, ಕೋಪವನ್ನು ಕಡಿಮೆ ಮಾಡುವುದು, ಹಿರಿಯರನ್ನು ಗೌರವಿಸುವುದು ಮುಂತಾದ ಒಳ್ಳೆಯ ಗುಣಗಳು ಜೀವನದಲ್ಲಿ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳ ರೂಪದಲ್ಲಿ ನಿಮಗೆ ಬರಬಹುದು. ಆದ್ದರಿಂದ ಭರವಸೆ, ಧೈರ್ಯ, ಶ್ರೀರಾಮನ ಕೃಪೆಯಲ್ಲಿ ನಂಬಿಕೆಯೊಂದಿಗೆ ಪ್ರತಿದಿನವನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಈ 3 ದಿನಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಜನರು ನಿಮ್ಮ ಜೀವನದಲ್ಲಿ ಬರುವ ಸಾಧ್ಯತೆ ಇದೆ. ನೀವು ಬಹಳ ಸಮಯದಿಂದ ಮಾಡುತ್ತಿರುವ ಸಂತೋಷವನ್ನು ಯಾರೂ ಗುರುತಿಸಿಲ್ಲ ಎಂದು ನೀವು ಭಾವಿಸಿರಬಹುದು. ಆದರೆ ಜ್ಯೋತಿಷ್ಯ ವಿಶ್ಲೇಷಣೆಗಳು ಸಮಯ ಬಂದಾಗ ನಿಮ್ಮ ಮೌಲ್ಯವನ್ನು ಗುರುತಿಸುವ ವ್ಯಕ್ತಿಯನ್ನು ನೀವು ಖಂಡಿತವಾಗಿಯೂ ಭೇಟಿಯಾಗುತ್ತೀರಿ ಎಂದು ಸೂಚಿಸುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಾರ್ಯಕ್ಷಮತೆಯನ್ನು ಗಮನಿಸುತ್ತಿರುವ ಅಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿಗಳನ್ನು ನಿಯೋಜಿಸುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಪಾಲುದಾರರು ಅಥವಾ ಹೊಸ ಗ್ರಾಹಕರ ಪರಿಚಯವಾಗಬಹುದು. ವಿದ್ಯಾರ್ಥಿಗಳು ಶಿಕ್ಷಕರನ್ನು ಪಡೆಯಬಹುದು. ಪ್ರಶಂಸೆ ಪಡೆಯುವ ಅವಕಾಶಗಳು ಇರುತ್ತವೆ. ಕಲಾಕ್ಷೇತ್ರದಲ್ಲಿರುವವರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆ ಸಿಗಬಹುದು. ಅಲ್ಲದೆ ಈ ಅವಕಾಶಗಳು ಬಂದಾಗ ಹೆಮ್ಮೆಗಿಂತ ನಮ್ರತೆಯಿಂದ ಮುಂದುವರಿಯುವುದು ಬಹಳ ಮುಖ್ಯ. ಶ್ರೀರಾಮನು ಎಷ್ಟೇ ಮಹಾನ್ ನಾಯಕನಾಗಿದ್ದರೂ ಅವರು ನಮ್ರತೆಯನ್ನು ತ್ಯಜಿಸಲಿಲ್ಲ. ನಿಮ್ಮಲ್ಲಿ ಅದೇ ಗುಣವಿದ್ದರೆ ನಿಮಗೆ ಸಿಗುವ ಗೌರವ ಇನ್ನಷ್ಟು ಹೆಚ್ಚಾಗುತ್ತದೆ. ನೀವು ಮಾತನಾಡುವ ಪ್ರತಿಯೊಂದು ಮಾತಿನಲ್ಲೂ ಸಭ್ಯತೆ ಸ್ಪಷ್ಟವಾಗಿ ಕಾಣಬೇಕು. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರಾಮಾಣಿಕತೆ ಇರಬೇಕು. ಆಗ ನಿಮ್ಮ ಸುತ್ತಲಿನವರಿಗೆ ನಿಮ್ಮ ಮೌಲ್ಯವನ್ನು ಗುರುತಿಸಲು ಮತ್ತು ನಿಮ್ಮೊಂದಿಗೆ ನಿಲ್ಲಲು ಅವಕಾಶವಿರುತ್ತದೆ. ಹಿಂದೆ ಕಳೆದುಹೋದ ವಿಶ್ವಾಸವನ್ನು ಮರಳಿ ಪಡೆಯಬಹುದು. ನೀವು ಮತ್ತು ನಿಮ್ಮ ನಡುವೆ ಒಮ್ಮೆ ತುಂಬ ಹತ್ತಿರವಾಗಿದ್ದ ವ್ಯಕ್ತಿಯ ನಡುವೆ ಅಂತರ ಕಡಿಮೆಯಾಗಬಹುದು. ತಪ್ಪು ತಿಳುವಳಿಕೆಯಿಂದಾಗಿ ಹಾನಿಗೊಳಗಾದ ಸಂಬಂಧಗಳನ್ನು ಸರಿಪಡಿಸಲು ಅವಕಾಶ ಸಿಗಬಹುದು. ಇಂದಿನದನ್ನು ಚಿಂತಿಸುವ ಬದಲು ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದುವರಿಯುವುದು ನಿಮಗೆ ಉತ್ತಮ. ಯಾರಾದರೂ ಮೊದಲು ಮಾತನಾಡುವವರೆಗೆ ಕಾಯದೆ ನೀವೇ ಉಪಕ್ರಮವನ್ನು ತೆಗೆದುಕೊಂಡರೆ ನೀವು ಉತ್ತಮ ಫಲಿತಾಂಶಗಳನ್ನು ನೋಡಬಹುದು. ಕ್ಷಮಿಸುವ ಗುಣವನ್ನು ಹೊಂದಿರುವವರು ನಿಜವಾದ ವಿಜೇತರು ಎಂದು ಹಿರಿಯರು ಹೇಳುತ್ತಾರೆ. ಭಗವಾನ್ ರಾಮ ಕೂಡ ತನ್ನ ಜೀವನದಲ್ಲಿ ಕ್ಷಮೆ, ಸದಾಚಾರ ಮತ್ತು ತಾಳ್ಮೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದರು. ಅದೇ ಉತ್ಸಾಹದಲ್ಲಿ ನೀವು ಸಹ ನಿಮ್ಮ ಕೋಪವನ್ನು ಕಡಿಮೆ ಮಾಡಿ ಪ್ರೀತಿಯಿಂದ ವರ್ತಿಸಿದರೆ ಸ್ನೇಹಿತರು ತಮ್ಮ ಕುಟುಂಬದವರಲ್ಲಿ ಶಾಂತಿ ನೆಲೆಸುವ ಅವಕಾಶವಿರುತ್ತದೆ. ಈ ದಿನಗಳಲ್ಲಿ ನಿಮ್ಮ ಪ್ರಾಮಾಣಿಕತೆಯನ್ನು ಗಮನಿಸುವವರು ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಬಹುದು. ಆ ನಂಬಿಕೆಯು ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳಿಗೆ ಅಡಿಪಾಯವಾಗಬಹುದು. ಈ ಅವಧಿಯಲ್ಲಿ ಉದ್ಯೋಗ, ವ್ಯವಹಾರ ಅಥವಾ ಹೊಸ ಆದಾಯದ ಮೂಲಗಳಿಗೆ ಸಂಬಂಧಿಸಿದ ಚರ್ಚೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶವೊಂದು ಇದ್ದಕ್ಕಿದ್ದಂತೆ ನಿಮಗೆ ಬರಬಹುದು. ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವವರಿಗೆ ಹೊಸ ಕಂಪನಿಯಿಂದ ಮಾಹಿತಿ ಸಿಗಬಹುದು. ವ್ಯವಹಾರದಲ್ಲಿ ಹೊಸ ಹೂಡಿಕೆದಾರರ ಬಗ್ಗೆ ಅಥವಾ ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಅಲ್ಲದೆ ಪ್ರತಿಯೊಂದು ಅವಕಾಶವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಬೇಕು. ನೀವು ಮಾತುಗಳಿಗೆ ಆಕರ್ಷಿತರಾಗಿ ಆತುರದ ನಿರ್ಧಾರ ತೆಗೆದುಕೊಂಡರೆ ನಂತರ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆ ಇದೆ. ನೀವು ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟು ನಿಯಮಿತ ತರಬೇತಿಯೊಂದಿಗೆ ಮುಂದುವರಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಸಹ ಅಗತ್ಯ. ಆದಾಯವನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ಭವಿಷ್ಯದಲ್ಲಿ ನೀವು ಹೆಚ್ಚಿನ ಆರ್ಥಿಕ ಭದ್ರತೆಯನ್ನು ಪಡೆಯಬಹುದು. ಹಿರಿಯರಿಂದ ಸಲಹೆ. ಅನುಭವಿ ಜನರ ಸಲಹೆಗಳು ನಿಮಗೆ ತುಂಬ ಉಪಯುಕ್ತವಾಗಿವೆ. ಶ್ರೀರಾಮನ ಕೃಪೆಯಿಂದ ಧರ್ಮನಿಷ್ಠೆಯಿಂದ ಗಳಿಸಿದ ಆದಾಯವು ನಿಮಗೆ ಶಾಶ್ವತ ಸಂತೋಷವನ್ನು ತರುತ್ತದೆ ಎಂಬುದನ್ನು ನೆನಪಿಡಿ. ಈ ದಿನಗಳಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಯಿಂದ ನೀವು ಅಮೂಲ್ಯವಾದ ಮಾಹಿತಿಯನ್ನು ಪಡೆಯಬಹುದು. ಆ ಮಾಹಿತಿಯು ತಕ್ಷಣವೇ ದೊಡ್ಡ ಬದಲಾವಣೆಯನ್ನು ತರದಿದ್ದರೂ ಭವಿಷ್ಯದಲ್ಲಿ ಅದು ನಿಮಗೆ ತುಂಬ ಉಪಯುಕ್ತವಾಗಬಹುದು. ಕೆಲವೊಮ್ಮೆ ಒಂದು ಸರಳ ಸಂಭಾಷಣೆಯು ನಿಮಗೆ ಜೀವನದಲ್ಲಿ ಹೊಸ ಮಾರ್ಗವನ್ನು ತೋರಿಸುತ್ತದೆ. ಆದ್ದರಿಂದ ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಯನ್ನು ಗೌರವದಿಂದ ಸ್ವಾಗತಿಸಿ. ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ನಿಮಗೆ ಯಾವ ಸಲಹೆ ಬೇಕು?
ಪದಗಳಲ್ಲಿ ಏನು ಅಡಗಿದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಕೆಲವು ಜನರು ಹೊಸ ಅವಕಾಶವು ವ್ಯಕ್ತಿ, ಸಂಸ್ಥೆ ಅಥವಾ ಪ್ರದೇಶದ ಮೂಲಕ, ವಿಶೇಷವಾಗಿ ಎಸ್ ಅಕ್ಷರದೊಂದಿಗೆ ಸಂಬಂಧಿಸಿದವರ ಮೂಲಕ ಪರಿಚಯಿಸಲ್ಪಡಬಹುದು. ಇದನ್ನು ಕೇವಲ ಸಂಕೇತವೆಂದು ಪರಿಗಣಿಸಿ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿಯಿರಿ. ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನದೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ಅವಧಿಯಲ್ಲಿ ಮಾಡಿದ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಗೌರವದಿಂದ ಪ್ರತಿಯೊಂದು ಸಂಬಂಧವನ್ನು ಕಾಪಾಡಿಕೊಳ್ಳಿ. ಒಳ್ಳೆಯ ಹೃದಯದಿಂದ ವರ್ತಿಸುವುದರಿಂದ ನಿಮಗೆ ಒಳ್ಳೆಯ ಹೆಸರು ಗಳಿಸಬಹುದು. ನೀವು ಬಹಳ ದಿನಗಳಿಂದ ಬಯಸುತ್ತಿರುವ ಗುರಿ, ಈಗ ವಿಷಯಗಳು ನಿಧಾನವಾಗಿ ನಿಮ್ಮ ಹಾದಿಗೆ ಬರುವ ಲಕ್ಷಣಗಳು ಕಾಣುತ್ತಿವೆ. ನೀವು ಇಲ್ಲಿಯವರೆಗೆ ಅನೇಕ ಅಡೆತಡೆಗಳನ್ನು ಎದುರಿಸಿದ್ದರೂ ನಿಮ್ಮ ಅಚಲ ಪ್ರಯತ್ನಗಳು ಈಗ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುವ ಸಾಧ್ಯತೆಯಿದೆ. ಅಲ್ಲದೆ ಈ ಸಮಯದಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಇರಬಾರದು ಮತ್ತು ಸಮತೋಲನದಿಂದ ಚಲಿಸಬೇಕು. ಯಶಸ್ಸನ್ನು ಸಮೀಪಿಸುವ ಸಮಯದಲ್ಲಿ ಹೆಚ್ಚಿನ ಪರೀಕ್ಷೆಗಳು ಎದುರಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ತಾಳ್ಮೆ ಕಳೆದುಕೊಳ್ಳಬೇಡಿ ಮತ್ತು ಯೋಜಿಸಿದಂತೆ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸಿ. ನಿಮ್ಮ ಪ್ರಯಾಣದ ಮೇಲೆ ಗಮನ ಹರಿಸಿ. ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಶ್ರೀರಾಮನ ಹೆಸರನ್ನು ಜಪಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಬರುತ್ತದೆ. ಭಕ್ತರು ಇದು ನಿಮ್ಮ ಶಾಂತತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬುತ್ತಾರೆ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಮ್ರತೆ ಮತ್ತು ನಿಮ್ಮ ಆಧ್ಯಾತ್ಮಿಕ ನಂಬಿಕೆ ಒಟ್ಟಾಗಿ ನಿಮ್ಮ ಜೀವನವನ್ನು ಹೆಚ್ಚು ಸುಸ್ಥಿರ ಯಶಸ್ಸಿನತ್ತ ಕೊಂಡೊಯ್ಯುವ ಸಾಧ್ಯತೆಯಿದೆ. ನೀವು ಈ 3 ದಿನಗಳನ್ನು ಭರವಸೆ, ಎಚ್ಚರಿಕೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಬಳಸಿದರೆ ಅದು ಮುಂಬರುವ ದಿನಗಳಿಗೆ ಬಲವಾದ ಅಡಿಪಾಯ ಹಾಕಿದಂತೆ. ಈ 3 ದಿನಗಳಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ವಿಶೇಷವಾಗಿ ತಾಳ್ಮೆಯನ್ನು ತಮ್ಮ ದೊಡ್ಡ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಬೇಕು. ಕೆಲವೊಮ್ಮೆ ಜೀವನದಲ್ಲಿ ಸನ್ನಿವೇಶಗಳು ನಮ್ಮ ಪರವಾಗಿಲ್ಲ ಎಂದು ತೋರಿದಾಗ ನಾವು ಸ್ವಲ್ಪ ಸಮಯ ನಿಲ್ಲಿಸಿ ಅವುಗಳ ಬಗ್ಗೆ ಯೋಚಿಸಿದರೆ ಅವುಗಳ ಹಿಂದಿನ ಉದ್ದೇಶವನ್ನು ನಾವು ನೋಡುತ್ತೇವೆ. ಈ 3 ದಿನಗಳಲ್ಲಿ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರಬಹುದು. ಕೋಪ, ಆತುರ ಅಥವಾ ಕೋಪದ ಆಧಾರದ ಮೇಲೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಲ್ಲವನ್ನು ಶಾಂತವಾಗಿ ಯೋಚಿಸಿ. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತುಗಳಲ್ಲಿ ನಿಮ್ಮ ಸೌಮ್ಯತೆ ಇರಬೇಕು. ನೀವು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಗೌರವದಿಂದ ವರ್ತಿಸಬೇಕು. ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ನೀವು ಸ್ಪಷ್ಟ ಚರ್ಚೆಗಳನ್ನು ನಡೆಸಬೇಕು. ಈ ಅವಧಿಯಲ್ಲಿ ನಿಮ್ಮ ತಾಳ್ಮೆ ನಿಮಗೆ ದೊಡ್ಡ ಯಶಸ್ಸನ್ನು ತರುತ್ತದೆ. ಒಂದು ಸಣ್ಣ ಕಲ್ಪನೆ ವಿಫಲವಾದರೆ ನಿರಾಶೆಗೊಳ್ಳಬೇಡಿ. ಭಗವಾನ್ ರಾಮನೂ ಸಹ ತನ್ನ ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡನು. ಅವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಎದುರಿಸಿ ಸಾಧಿಸಿದರು. ಅದೇ ರೀತಿ ನೀವು ಸಹ ಶಿಸ್ತಿನಿಂದ ಮುನ್ನಡೆದರೆ ನಿಮಗೆ ಉತ್ತಮ ಮಾರ್ಗಗಳು ಕಂಡುಕೊಳ್ಳುವ ಅವಕಾಶ ಸಿಗುತ್ತದೆ. ಈ ಸಮಯದಲ್ಲಿ ರಾಮನ ಮೇಲಿನ ಭಕ್ತಿಯು ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ರಾಮನ ಹೆಸರನ್ನು ಜಪಿಸುವುದರಿಂದ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮನೆಯಲ್ಲಿ ರಾಮನ ಚಿತ್ರದ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥಿಸುವುದರಿಂದ ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣವಿರುತ್ತದೆ. ಆಧ್ಯಾತ್ಮಿಕತೆ ಎಂದರೆ ಪೂಜೆ, ಪ್ರಾಮಾಣಿಕ ಜೀವನ, ಇತರರನ್ನು ಗೌರವಿಸುವುದು, ನಿಮ್ಮ ಮಾತನ್ನು ಉಳಿಸಿಕೊಳ್ಳುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಕೇವಲ ದೇವರ ಸೇವೆಯ ಒಂದು ಭಾಗವಲ್ಲ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯ ಬೀಜವಾಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ನಿರ್ಲಕ್ಷಿಸಿ ಮತ್ತು ಶ್ರೀರಾಮನ ಹೆಸರನ್ನು ಪಠಿಸುತ್ತಾ ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ನಂಬಿಕೆ ಬಲಗೊಂಡಷ್ಟು ಬೇಗ ನೀವು ಹೊಸ ಅವಕಾಶಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮನೆಯ ವಾತಾವರಣದಲ್ಲಿ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮನೆಯಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವ ಸಣ್ಣ ಸಮಸ್ಯೆಗಳು ಬಗೆಹರಿಯಬಹುದು. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ದೂರದ ಸಂಬಂಧಿಕರು ನಿಮ್ಮನ್ನು ಮತ್ತೆ ಸಂಪರ್ಕಿಸುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ವಿಷಯಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಸೂಚನೆಗಳು ಇರಬಹುದು. ಈ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಯನ್ನು ಗೌರವದಿಂದ ಸ್ವಾಗತಿಸಿ. ಎಸ್ ಅಕ್ಷರದೊಂದಿಗೆ ಸಂಬಂಧಿಸಿದ
ವ್ಯಕ್ತಿ, ಸಂಸ್ಥೆ ಅಥವಾ ಮಾಹಿತಿಯು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ. ಅಲ್ಲದೆ ಇದನ್ನು ನಿರ್ದಿಷ್ಟ ಫಲಿತಾಂಶವೆಂದು ಪರಿಗಣಿಸಬಾರದು, ಆದರೆ ಶುಭ ಸಂಕೇತವಾಗಿ ಮಾತ್ರ ಪರಿಗಣಿಸಬೇಕು. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಮುಂದುವರಿಯಬೇಕು, ಅಂದರೆ ಕೋಪ, ಅನಗತ್ಯ ವಾದಗಳನ್ನು ಕಡಿಮೆ ಮಾಡುವುದು ಮತ್ತು ಪರಸ್ಪರ ಗೌರವವನ್ನು ಹೆಚ್ಚಿಸುವುದು. ಮನೆಯಲ್ಲಿ ಹೆಚ್ಚು ನಗು ಬಂದಾಗ ಹಿರಿಯರು ಹೇಳಿದ್ದನ್ನು ನೆನಪಿಡಿ, ಲಕ್ಷ್ಮಿಯ ದಯೆಯು ಬರುತ್ತದೆ. ಈ ಅವಧಿಯು ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಪಾಠ ಕಲಿಸುತ್ತದೆ. ಒಂದೇ ಬಾರಿಗೆ ಹಣ ಬರದಿದ್ದರೂ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಭವಿಷ್ಯದಲ್ಲಿ ನೀವು ಆರ್ಥಿಕವಾಗಿ ಬಲಶಾಲಿಯಾಗುತ್ತೀರಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಮತ್ತು ನೀವು ಪಡೆಯುವ ಅವಧಿಯಲ್ಲಿ ಉಳಿಸಿ. ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ವಿವರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅವಶ್ಯಕ. ಯಾರ ಮಾತನ್ನು ಕೇಳಬೇಡಿ ಮತ್ತು ತಕ್ಷಣ ಹೂಡಿಕೆ ಮಾಡಿ. ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಗಳಿಸಿದ ಪ್ರತಿ ರೂಪಾಯಿಯನ್ನು ನೆನಪಿಡಿ. ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆದರೆ ಅವುಗಳನ್ನು ಸಮರ್ಪಣಾ ಮನೋಭಾವದಿಂದ ಪೂರ್ಣಗೊಳಿಸಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ಸಮಯ ನಿರ್ವಹಣಾ ಶಿಸ್ತು ನಿಮಗೆ ಉತ್ತಮ ಮನ್ನಣೆಯನ್ನು ತರಬಹುದು. ಭವಿಷ್ಯದಲ್ಲಿ ನೀವು ಹೆಚ್ಚು ಆರ್ಥಿಕವಾಗಿ ಸ್ಥಿರವಾಗಿರಲು ಬಯಸಿದರೆ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಅದೃಷ್ಟಕ್ಕಾಗಿ ಕಾಯುವ ಬದಲು ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸುವ ಮೂಲಕ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಮಯ ಇದು. ಈ ರಾಶಿಚಕ್ರ ಚಿಹ್ನೆಗೆ ಹೊಸ ಭರವಸೆಗಳು ಕಾಣುವ ಸಮಯ ಇದು. ಈ ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೊಂದಿಗೆ ತಾಳ್ಮೆಯಿಂದಿರಿ ಮತ್ತು ನಿಮಗೆ ಬರುವ ಪ್ರತಿಯೊಂದು ಅವಕಾಶದೊಂದಿಗೆ ಬಹಳ ಜಾಗರೂಕರಾಗಿರಿ. ನೀವು ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಯ ಮಾತುಗಳಲ್ಲಿ ಉಪಯುಕ್ತ ಸುಳಿವು ಅಡಗಿರಬಹುದು. ವಿಶೇಷವಾಗಿ ಎಸ್ ಅಕ್ಷರದೊಂದಿಗೆ ಪ್ರತಿಕ್ರಿಯಿಸುವವರು ಮಾಹಿತಿ ಅಥವಾ ಸಂದರ್ಭದ ಮೂಲಕ ನಿಮ್ಮ ಗಮನವನ್ನು ಸೆಳೆಯಬಹುದು. ಅಲ್ಲದೆ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರುವುದು ಅದೃಷ್ಟ ಮಾತ್ರ ಅಲ್ಲ, ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಒಳ್ಳೆಯ ಆಲೋಚನೆಗಳು, ನಿಮ್ಮ ನಮ್ರತೆ, ನಿಮ್ಮ ಧೈರ್ಯ ಮತ್ತು ನಿಮ್ಮ ಆಧ್ಯಾತ್ಮಿಕ ನಂಬಿಕೆ ಒಟ್ಟಾಗಿ ಯಶಸ್ಸಿನ ಹಾದಿಯನ್ನು ತೋರಿಸುತ್ತವೆ. ಪ್ರತಿದಿನ ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭಿಸಿ. ಭಗವಾನ್ ರಾಮನ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಹಿರಿಯರನ್ನು ಗೌರವಿಸಿ. ನಿಮ್ಮ ಹೆತ್ತವರ ಆಶೀರ್ವಾದವನ್ನು ಪಡೆಯಿರಿ. ನಿಮಗೆ ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡಿ. ನೀತಿವಂತ ಹಾದಿಯಲ್ಲಿ ಮುಂದುವರಿಯಿರಿ. ಆಗ ನಿಮ್ಮ ಜೀವನದಲ್ಲಿ ಬರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಜ್ಞಾನವು ನಿಮಗೆ ಸಿಗುತ್ತದೆ. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಸಂಕೇತವಾಗಲಿ ಮತ್ತು ಶ್ರೀರಾಮನ ಕೃಪೆ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಯಶಸ್ವಿಯಾಗಲಿ ಎಂದು ನಾನು ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತೇನೆ. ನೀವು ಪ್ರತಿಯೊಂದು ಅವಕಾಶವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸಮಯದಿಂದ ಅಪೇಕ್ಷಿತ ಮಟ್ಟದಲ್ಲಿಲ್ಲದಿದ್ದರೂ ಸಹ ಹೊಸ ಮಾರ್ಗವು ಕಾಣಿಸಿಕೊಳ್ಳುತ್ತದೆ. ವಿಶೇಷವಾಗಿ ಈ 3 ದಿನಗಳಿಂದ ಹಣಕ್ಕೆ ಸಂಬಂಧಿಸಿದ ಕೆಲವು ಶುಭ ಚಿಹ್ನೆಗಳು ನೀವು ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣ ಹಿಂತಿರುಗುವುದನ್ನು ನೀವು ನೋಡಬಹುದು. ಯಾರಿಗಾದರೂ ನೀಡಿದ ಸಾಲವು ಹಿಂತಿರುಗಬಹುದು. ಬಾಕಿ ಇರುವ ಸಾಲಗಳು ಬಿಡುಗಡೆಯಾಗಬಹುದು. ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯ ಸಿಗಬಹುದು ಮತ್ತು ಉದ್ಯಮಿಗಳಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳು ಸಿಗಬಹುದು. ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಈಗ ಆರ್ಥಿಕವಾಗಿ ಪ್ರತಿಫಲ ಸಿಗಬಹುದು. ಸಣ್ಣ ಮೊತ್ತದಿಂದ ಪ್ರಾರಂಭವಾದ ಆದಾಯ ಕ್ರಮೇಣ ಹೆಚ್ಚಾಗುತ್ತದೆ. ಅಲ್ಲದೆ ನೀವು ಪ್ರತಿಯೊಂದು ಅವಕಾಶವನ್ನು ಎಚ್ಚರಿಕೆಯಿಂದ ಬಳಸಬೇಕು. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಮತ್ತು ಭವಿಷ್ಯಕ್ಕಾಗಿ ಉಳಿಸಿ. ಹಾಗೆ ಮಾಡುವುದೂ ಕೂಡ ಒಳ್ಳೆಯದೇ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ನೀವು ಹಲವು ವರ್ಷಗಳ ಕಾಲ ಆರ್ಥಿಕ ಸ್ಥಿರತೆಯಲ್ಲಿ ನಡೆಯಲು ಸಾಧ್ಯವಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ ಮತ್ತು ಅವರು ಈಗ ನಿಮ್ಮ ಸಲಹೆಯನ್ನು ಪಡೆಯುತ್ತಾರೆ. ಹಿಂದೆ ನಿಮ್ಮ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಂಡಿದ್ದರು. ಮನೆಯಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಪ್ರಮುಖ ನಿರ್ಧಾರಗಳಲ್ಲಿಯೂ ನಿಮ್ಮ ಪಾತ್ರ ಹೆಚ್ಚಾಗುತ್ತದೆ. ನಿಮ್ಮ ಕುಟುಂಬ ಸದಸ್ಯರಲ್ಲಿ ನೀವು ಹೆಚ್ಚಿನ ನಂಬಿಕೆಯನ್ನು ಹೊಂದಲು ಪ್ರಾರಂಭಿಸುತ್ತೀರಿ. ನೀವು ಹೇಳುವ ವಿಷಯಗಳು ನಿಜವಾಗುತ್ತಿದ್ದಂತೆ ಎಲ್ಲರೂ ನಿಮ್ಮನ್ನು ಗೌರವಿಸುತ್ತಾರೆ. ಇತ್ತೀಚೆಗೆ ಕುಟುಂಬದಲ್ಲಿ ಉದ್ಭವಿಸಿರುವ ಸಣ್ಣ ವ್ಯತ್ಯಾಸಗಳು ಕಡಿಮೆಯಾಗುತ್ತವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ಪ್ರಯತ್ನಗಳು ಹೆಚ್ಚಾಗುತ್ತವೆ. ಇದು ಕುಟುಂಬಕ್ಕೆ ಉತ್ತಮ ಹಾದಿಗೆ ಕಾರಣವಾಗಬಹುದು. ನಿಮ್ಮ ನಿರ್ಧಾರಗಳಿಂದಾಗಿ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುವ ಸಾಧ್ಯತೆಗಳಿವೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ವಾತ್ಸಲ್ಯ ಬಲಗೊಳ್ಳುತ್ತವೆ. ಸ್ವಲ್ಪ ಸಮಯದಿಂದ ದೂರವಿದ್ದ ಸಂಬಂಧಿಕರು ಈಗ ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆಯೂ ಇದೆ. ಹಿಂದೆ ನಿಮಗೆ ಅನ್ಯಾಯ ಮಾಡಿದ ಕೆಲವರು ಈಗ ಸಂದರ್ಭಗಳಿಂದಾಗಿ ಮತ್ತೆ ನಿಮ್ಮ ಮುಂದೆ ಬರಬಹುದು. ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಯಶಸ್ಸಿನಿಂದ ಆಶ್ಚರ್ಯಚಕಿತರಾಗಬಹುದು.
ಕೆಲವರು ನಿಮ್ಮ ಸಹಾಯವನ್ನು ಕೇಳುವ ಹಂತವನ್ನು ತಲುಪಬಹುದು. ಈ ಸಮಯದಲ್ಲಿ ಜೀವನದ ಸಮಯಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನೀವು ನೋಡುತ್ತೀರಿ. ಅದನ್ನು ನೇರವಾಗಿ ಅನುಭವಿಸುವ ಸಾಧ್ಯತೆ ಇದೆ. ನೀವು ಯಾರ ಮೇಲೂ ದ್ವೇಷವನ್ನು ಇಟ್ಟುಕೊಳ್ಳದೆ ಮುಂದೆ ಸಾಗಿದರೆ ನಿಮಗೆ ಹೆಚ್ಚಿನ ದೈವಿಕ ಅನುಗ್ರಹ ಸಿಗುತ್ತದೆ. ನಿಮ್ಮ ಒಳ್ಳೆಯತನ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಸ್ವಭಾವವು ಅಂತಿಮವಾಗಿ ನಿಮಗೆ ಯಶಸ್ಸನ್ನು ತರುತ್ತದೆ. ಹಿಂದೆ ನೀವು ಎದುರಿಸಿದ ಅವಮಾನಗಳು ಈಗ ಗೌರವವಾಗಿ ಬದಲಾಗುತ್ತವೆ ಮತ್ತು ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮೀರಿದ ಹೊಸ ಗುರಿಗಳತ್ತ ನಿಮ್ಮನ್ನು ಕರೆದೊಯ್ಯುತ್ತದೆ. ಭೂಮಿ, ಮನೆ, ವಾಹನ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳು ಸಹ ಅನುಕೂಲಕರ ಪರಿಸ್ಥಿತಿಗಳನ್ನು ತೋರಿಸುತ್ತಿವೆ. ನೋಂದಣಿ, ಖರೀದಿ, ಮಾರಾಟ ಅಥವಾ ಸ್ವಲ್ಪ ಸಮಯದಿಂದ ಸ್ಥಗಿತಗೊಂಡಿರುವ ಇತರ ವಿಷಯಗಳು ಮುಂದುವರಿಯುವ ಸಾಧ್ಯತೆ ಇದೆ. ಖರೀದಿ ಬಗ್ಗೆ ಯೋಚಿಸುತ್ತಿರುವವರಿಗೆ ಉತ್ತಮ ಮಾಹಿತಿ ಸಿಗಬಹುದು. ಭೂಮಿಗೆ ಸಂಬಂಧಿಸಿದ ವಿವಾದಗಳಿದ್ದರೆ ಅವು ಬಗೆಹರಿಯುತ್ತವೆ. ಕೆಲವರಿಗೆ ಹೊಸ ವಾಹನ ಖರೀದಿಸುವುದು ಸಹ ಪ್ರಯೋಜನಕಾರಿಯಾಗಬಹುದು. ಅಸ್ತಿತ್ವದಲ್ಲಿರುವ ಆಸ್ತಿಗಳ ಮೌಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಮಾಡಿರುವ ಹೂಡಿಕೆಯು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ತರಬಹುದು. ಅಲ್ಲದೆ ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳುವುದು ಉತ್ತಮ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಅನುಭವಿ ಜನರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಈ ಸಮಯದಲ್ಲಿ ನೀವು ಸ್ವೀಕರಿಸುವ ಫೋನ್ ಕರೆ ಅಥವಾ ಸಂದೇಶವು ಬಹಳ ಮುಖ್ಯವಾಗಿರಬಹುದು. ಆರಂಭದಲ್ಲಿ ಇದು ಸಾಮಾನ್ಯ ಮಾಹಿತಿಯಂತೆ ಕಾಣಿಸಬಹುದು, ಆದರೆ ನಂತರ ಅದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ವಿಷಯವಾಗಿ ಬದಲಾಗಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನಗಳನ್ನು ಏರ್ಪಡಿಸಬಹುದು. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅವಕಾಶಗಳು ಬರಬಹುದು. ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಸಂಬಂಧಿತ ಮಾಹಿತಿ ಸಿಗಬಹುದು. ಹೊಸ ಮಹತ್ವದ ಆರಂಭದ ಸಮಯ ಸಮೀಪಿಸುತ್ತಿದೆ. ಈ ಹಿಂದೆ ಸಾಧಾರಣ ಗಳಿಕೆಯೊಂದಿಗೆ ಸಫಲರಾಗಿದ್ದವರು ಈಗ ಪ್ರಮುಖ ಅವಕಾಶಗಳತ್ತ ಹೆಜ್ಜೆ ಹಾಕಲು ಸಜ್ಜಾಗಿದ್ದಾರೆ. ಕೆಲವರಿಗೆ ಹೊಸ ವ್ಯವಹಾರ ಕಲ್ಪನೆಗಳು ಲಾಭವನ್ನು ತರಬಹುದು, ಆದರೆ ಇನ್ನು ಕೆಲವರು ತಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯದ ಮಾರ್ಗಗಳನ್ನು ಕಂಡುಕೊಳ್ಳಬಹುದು. ನೀವು ಇಲ್ಲಿಯವರೆಗೆ ಮಾಡಿರುವ ಕಠಿಣ ಪರಿಶ್ರಮಕ್ಕೆ ಅಂತಿಮವಾಗಿ ಪ್ರತಿಫಲ ಸಿಗಲಿದೆ ಎಂದು ತೋರುತ್ತದೆ. ಕೋಟ್ಯಾಧಿಪತಿಯಾಗುವ ಪ್ರಯಾಣಕ್ಕೆ ಮುಂಚಿತವಾಗಿ ಕೆಲವು ವಿಶಿಷ್ಟ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ಹಿರಿಯರು ಆಗಾಗ್ಗೆ ಹೇಳುತ್ತಾರೆ. ಅಂತಹ 2 ಚಿಹ್ನೆಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಜನರನ್ನು ಭೇಟಿಯಾಗುವುದು ಮತ್ತು ಅನಿರೀಕ್ಷಿತ ಅವಕಾಶಗಳನ್ನು ಎದುರಿಸುವುದು. ಅಂತಹ ಸೂಚನೆಗಳು ಈಗ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಅಲ್ಲದೆ ಬರುವ ಸಂಪತ್ತನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು ಬಹಳ ಮುಖ್ಯ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್.